ಹೈಸ್ಕೂಲಲ್ಲಿರೋ ಅಂಥ ನನ್ನ ಕಸಿನಿನ ಇವತ್ತು ಏನಕ್ಕೆ ಸ್ಕೂಲಿಗೆ ರಜಾ ಇದೆ ಅಂತ ಕೇಳಿದೆ. ಯಾರದೋ ಜಯಂತಿ ಇದೆ ಅದಕ್ಕೆ ರಜಾ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಯಾರದೋ ಜಯಂತಿ ಅಲ್ಲ, ಹಲವು ದಾಸರ ಮನೆಯ ಹೊಲೆದಾಸ ನಾನಯ್ಯ, ಕುಲವಿಲ್ಲದ ಕುರುಬದಾಸ, ಛಲದಿ ನಿಮ್ಮ ಭಜನೆ ಮಾಡುವವರ ಮನೆಯ ಮಾದಿಗ ದಾಸ, ಸಲೆ ಮುಕ್ತಿ ಪಾಲಿಸೆನ್ನೊಡೆಯ ಕೇಶವನೇ, ದಾಸ ದಾಸರ ಮನೆಯ ದಾಸಿಯರ ಮಗ ನಾನು, ಸಾಸಿರ ನಾಮದೊಡೆಯ ರಂಗಯ್ಯನ ಮನೆಯ. ಅವ್ರು ಹೀಗೆ ಬರಿಬೇಕಂದ್ರೆ ಅವ್ರು ಇನ್ಯಾವ ಪರಿಯ ಭಕ್ತಿಯನ್ನು, ಇನ್ಯಾವ ಪರಿಯ ದೀನತೆಯನ್ನು ಅವ್ರು ಅನುಭವಿಸಿರಬೇಕು. ಇಲ್ಲಿಗೆ 516 ವರ್ಷಗಳ ಹಿಂದೆ 1509ರಲ್ಲಿ ಶಿಗ್ಗಾವದ ಬಾಡದಲ್ಲಿ ಮಾಂಡಲಿಕರಾಗಿದ್ದಂಥ ಬೀರಪ್ಪ ಮತ್ತು ಬಚ್ಚಮ್ಮ ಅವರ ಮಗನಾಗಿ ಹುಟ್ಟುತ್ತಾರೆ. ತಿರುಪತಿ ತಿಮ್ಮಪ್ಪನಿಗೆ ಹರಿಸ್ಕೊಂಡು ಹುಟ್ಟಿದ್ರಿಂದ ಅವ್ರಿಗೂ ಕೂಡ ತಿಮ್ಮಪ್ಪ ಅಂತಲೇ ಹೆಸರಿಡ್ತಾರೆ. ತುಂಬ ಚೆನ್ನಾಗಿ ಅವರು ಕಲಿವಿದೆಯನ್ನೆಲ್ಲ ಕಲ್ತ್ಕೊಂಡು ಅವರು ಕೂಡ ಮುಂದೆ ಮಾಂಡಲಿಕರಾಗಿ ಬಂಕಾಪುರ ಕೋಟೆ ಆಧಿಪತ್ಯವನ್ನು ತಗೊಂಡು ಇದೇ ವಿಜಯನಗರ ಸಾಮ್ರಾಜ್ಯದಲ್ಲಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ತಿರುಪತಿಗೆ ಆಗಾಗ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ರಾಮಾನುಜ ಪರಂಪರೆಯ ತಾತಾಚಾರ್ಯರ ಒಂದು ಮಹಾಮಹಿಮ ವ್ಯಕ್ತಿತ್ವದಿಂದ ತುಂಬ ಪ್ರಭಾವಿತರಾಗ್ತಾರೆ. ಮುಂದೆ ವಿಜಯನಗರದಲ್ಲಿ ವ್ಯಾಸರಾಯರು ಹಾಗೆ ವಾದಿರಾಜರು ಕೂಡ ಇವರಿಗೆ ಗುರುಗಳಾಗಿ ಸಿಗ್ತಾರೆ. ಇಂತಹ ಮಹಾನ್ ಗುರುಗಳಿಂದ ಪ್ರಭಾವಿತರಾದಂಥ ಇವರು ಕೂಡ ಭಕ್ತಿ ಪಥವನ್ನು ಹಿಡಿತಾರೆ. ಇವರು ಎಲ್ಲ ಧರ್ಮದಲ್ಲೂ ಸರ್ವಮತದಲ್ಲೂ ಏನೇನೆಲ್ಲ ಒಳ್ಳೆಯದಿದೆ ಅದೆಲ್ಲದನ್ನು ಸ್ವೀಕರಿಸ್ತಾರೆ. ಅವರ ಜೀವನದ ಧ್ಯೇಯ ಏನು, ಭಗವತ್ ಸಾಕ್ಷಾತ್ಕಾರ ಆಗೋದು ಒಂದೇ ಇದ್ದರೂ ಕೂಡ ಜಾತೀಯತೆ ಅನ್ನೋದು ಅವರ ಜೀವನದಲ್ಲಿ ಭೀಕರ ಕಂಪನವನ್ನು ಮೇಲಿಂದ ಮೇಲೆ ಉಂಟು ಮಾಡ್ತಾನೆ ಇರುತ್ತೆ. ಆದರೆ ಇದೆಲ್ಲವನ್ನು ಮೆಟ್ಟಿ ನಿಂತು ಎಲ್ಲದಕ್ಕಿಂತ ಶ್ರೇಷ್ಠ ಭಕ್ತಿನೇ ಅಂತ ತೋರಿಸ್ಕೊಟ್ಟಂಥವ್ರು ಮತ್ತಿನ್ಯಾರೂ ಅಲ್ಲ, ದಾಸರ ದಾಸ ಶ್ರೇಷ್ಠರು ಆದಂಥ ಶ್ರೀ ಕನಕದಾಸರು. ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು.